ಕನ್ನಡ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಸಂಪೂರ್ಣ ಬೆಂಬಲ ಕೊಟ್ಟ ವ್ಯಕ್ತಿ ನಾನು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಆಗಿನ ಸಚಿವ ಸಂಪುಟದಲ್ಲಿ ಎಲ್ಲರೂ ಕೂಡ ಬೆಂಬಲ ಸೂಚಿಸಿದ್ವಿ. ಚುನಾವಣೆಯ ವೇಳೆ ಈ ರೀತಿ ಅಪಪ್ರಚಾರ ನಡೆಯುತ್ತೆ ಎಂದು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಸೋಮವಾರ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ರಾಷ್ಟ್ರೀಯ ವಿಷಯದ ಮೇಲೆ ನಡೆಯುತ್ತೆ. ದೇಶದ ಪ್ರಧಾನಿ ಮೋದಿ ಮತ್ತೊಮ್ಮೆ ಆಗಬೇಕು ಅಂತ ಜನರ ಇಚ್ಛೆ ಪಡಿಸಿದ್ದಾರೆ. ಇಲ್ಲಿ ರಾಷ್ಟ್ರೀಯ ವಿಚಾರ ಚರ್ಚೆ ಮಾಡಬೇಕು, ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಉತ್ತರಿಸಲ್ಲ ಎಂದರು. ಮೋದಿ ಅವರ ಸಾಧನೆ ಬಗ್ಗೆ ದಾಖಲೆ ಕೊಡ್ತಾ ಇದ್ದೇವೆ. ಬಿಜೆಪಿ ಶಾಸಕ ಸಂಸದರು ಏನೇನು ಮಾಡಿದ್ದಾರೆ ಎನ್ನುವುದು ಜನರಿಗೆ ಗೊತ್ತಾಗಿದೆ. ವಿನಾಕಾರಣ ರಾಜಕೀಯ ಮಾಡುವುದು ಸರಿಯಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಗೋಕಾಕ್, ಅರಬಾವಿ ಹಾಗೂ ಸವದತ್ತಿ ಜನ ಸೇರಿ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಜನ ಬೆಂಬಲ ಬಿಜೆಪಿ ಪರ ಇದೆ. ಸಾಕಷ್ಟು ಜನ ಬೆಂಬಲ ಕೊಡ್ತಾ ಇದ್ದಾರೆ. ರಾಜಕಾರಣಕ್ಕೆ ನಾನು ಯಾವುದೇ ಗುರಿ ಇಟ್ಟುಕೊಂಡಿಲ್ಲ. ಹೈಕಮಾಂಡ್ ಏನು ಹೇಳುತ್ತಾರೋ ಅದನ್ನ ಕೇಳ್ತೀನಿ ಎಂದರು. ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ಕೊಡಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ವ್ಯಕ್ತಿ ನಾನು. ಯಡಿಯೂರಪ್ಪನವರಾಗಲಿ, ಯಡಿಯೂರಪ್ಪನವರು ಕ್ಯಾಬಿನೆಟ್ದಲ್ಲಿ ತಂದವರು ಯಾರಾಗಲಿ ಅವತ್ತು ಸಹಿತ ಅದ ಸಂಪೂರ್ಣವಾಗಿ ಮೀಸಲಾತಿ ಕೊಡಬೇಕನ್ನುವಂಥದ್ರ ಬಗ್ಗೆ ನಾವು ಕ್ಯಾಬಿನೆಟ್ದಲ್ಲಿ ರಿಕಮೆಂಡೇಶನ್ ಮಾಡಿದ್ದೇವೆ ಮತ್ತು ಅದು ಸಪೋರ್ಟ್ ಮಾಡುವಂಥದ್ದು ಮಾಡಿದ್ದೇವೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂಥ ಪ್ರಶ್ನೆ ಬಂದಿಲ್ಲ. ನೋಡಿ, ಈ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಡೀತದೆ. ಹೀಗಾಗಿ ಅದಕ್ಕೇನು ಬೇಸಿಲ್ಲ ಅಂತ ಹೇಳಿ ನೋಡಿ, ಅದಕ್ಕೆ ನಾನು ಈಗ ನೋಡಿ, ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ. ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು, ನರೇಂದ್ರ ಮೋದಿಯವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಆಸೆಗಳನ್ನು ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗ ಮಹಿಳೆಯರು ತಾವೇ ವಾಲಂಟ್ರಿ ಈ ಸಲ ನೀವು ಆಸೆ ಬರ್ತೀನಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಇವತ್ತು ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಚರ್ಚೆ ಮಾಡಬೇಕು. ರಾಷ್ಟ್ರೀಯ ವಿಚಾರಗಳನ್ನು ಚರ್ಚೆ ಮಾಡುವಂತ ವಿಚಾರ, ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂಥದ್ದು ವಿಚಾರ ಮಾಡುವಂಥದ್ದು ಚುನಾವಣೆ ಇದೆ. ಹೀಗಾಗಿ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದರೆ ಅದಕ್ಕೆ ಉತ್ತರ ಕೊಡಬಹುದು. ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರದ ಬಗ್ಗೆ, ಬೇರೆ ಬೇರೆ ವಿಚಾರ ಅದಕ್ಕೆ ಅದು ಡಿಬೇಟ್ ಮಾಡೋದು ಬೇಕಾರೆ ಅದನ್ನ ಡಿಬೇಟ್ ಮಾಡೋದು ಅಡ್ಡಿಬೇಡಿ. ಈಗ ಅವ್ರು ಮೋದಿಯವರ ಸಾಧನೆ ಏನದ ನಾವೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೇವೆ ಸಾಧನೆ. ಮತ್ತು ಇಲ್ಲಿ ಸುರೇಶ್ ಅಂಗಡಿಯವರು ಇದ್ದಾಗ ಏನು ಸಾಧನೆ ಮಾಡಿದ್ರು, ನರೇಂದ್ರ ಮೋದಿಯವರು ಕ್ಯಾಬಿನೆಟ್ದಲ್ಲಿ ಇದ್ರು, ಮಂಗಳಾ ಅಂಗಡಿಯವರು MP ಇದ್ರು, ಇಲ್ಲಿ ಅಭಯ್ ಪಾಟೀಲ್ರು MLA ಇದ್ರು, ನಮ್ಮ ಬೆನಕೆಯವರು ಈಗ MLA ಅನಿಲ್ ಮಲಿಕ್ ಇವರದಾರ, ಅಭಯ್ ಪಾಟೀಲ್ರು ಬೆನಕೆಯವರು ಹಿಂದೆ ಇದ್ರು. ಇಲ್ಲಿದ್ದಂಥ ಜನಪ್ರತಿನಿಧಿಗಳು ಏನು ಕೆಲಸ ಮಾಡಿದಾರೆ, ಬೆಳಗಾವಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಕಣ್ಮುಂದೆ ಇದೆ. ನರೇಂದ್ರ ಮೋದಿಯವರ ಈಗ ಇತ್ತೀಚೆಗೆ 310 ಕೋಟಿ ರೂಪಾಯಿ ಏರ್ಪೋರ್ಟಿಗೆ ಸ್ಯಾಂಕ್ಷನ್ ಮಾಡಿ ಇವತ್ತು 2ನೇ ಟರ್ಮಿನಲ್ ಭೂಮಿ ಪೂಜೆ ಮಾಡಿದ್ರು. ಇಲ್ಲಿ ವಿಮಾನ ನಿಲ್ದಾಣ ಸ್ಟಾರ್ಟ್ ಆದ. ವಿಮಾನ ನಿಲ್ದಾಣ ಮೊದಲು ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು. ಉಡಾನ್ ಅನ್ನುವಂಥ ಯೋಜನೆ ಬಂದಿದ್ರಿಂದ ಇವತ್ತು ವಿಮಾನಗಳು ಹಾರಾಡ್ಲಿಕ್ಕೆ ಚಾಲು ಮಾಡಿದಾವೆ. ಮೊದಲೇನಿತ್ತು, ಕಾಂಗ್ರೆಸ್ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು. ಯಾವುದೇ ನ್ಯಾಷನಲ್ ಹೈವೇ, ಬೈಪಾಸ್ ಯಾವುದೂ ಇರಲಿಲ್ಲ, ಎಕ್ಸ್ಪ್ರೆಸ್ ಹೈವೇ ಯಾವುದೂ ಇರಲಿಲ್ಲ. ಇವೆಲ್ಲ ಆಗಿದ್ದೆ ಅವಾಗ ನರೇಂದ್ರ ಮೋದಿ ಇವೆಲ್ಲ ಸಾಧನೆಗಳಲ್ಲ. ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ನೋಡ್ರಿ, ಅದಕ್ಕೆ ನಾನು ಈ ವಿಚಾರ ಬಗ್ಗೆ ನಾನು ಏನು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಅದು ನಾವು ಒಂದು ಹೇಳ್ತಿಲ್ರಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚರ್ಚೆ ಆಗಬೇಕು, ಅದ್ರ ಬಗ್ಗೆ ಮಾತ್ರ ನೋಡ್ರಿ ಇವೆಲ್ಲ ನೋಡ್ರಿ, ನಾನು ಬೆಳಗಾವಿ ನನ್ನ ಕರ್ಮ ಭೂಮಿ ಅಂತ ಹೇಳಿದ್ದೇನೆ. ನಾನು ನೋಡ್ರಿ, ನಾವು ಒಂದು ಹೇಳ್ತೀನಿ, ಇವ್ರಿಗೆ ಬೇರೆ ವಿಚಾರಗಳು ಡಿಸ್ಕಷನ್ ಮಾಡ್ಲಿ. ಇದು ಬೆಳಗಿನ ಸಾಯಂಕಾಲ ಅದೇ ಡಿಸ್ಕಷನ್ ಮಾಡಿ ಜನ ಒಪ್ತಾ ಇಲ್ಲ. ಜನ ಇನ್ನ ಒಪ್ಕೊಂಡಿದ್ದಾರೆ. ಇವತ್ತು ನಿನ್ನೆ ನಾನು ಮೊನ್ನೆ ಸವದತ್ತಿಗೆ ಹೋಗಿದ್ದೆ. ನಿನ್ನೆ ಗೋಕಾಕ್ ಮತ್ತು ಅರಬಾವಿಗೆ ಏನ್ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಜಗದೀಶ್ ಶೆಟ್ಟರ್ ನೀವು ಇಲ್ಲಿ MP ಆಗಬೇಕಂತ ಹೇಳ್ತಾ ಇದ್ದಾರೆ ಜನ. ನೋಡಿ, ಅದಕ್ಕೆ ನಾನು ಅವರ ಟೀಕೆ ಟಿಪ್ಪಣಿಗೆ ನಾನು ಏನು ರಿಯಾಕ್ಷನ್ ಕೊಡುದಿಲ್ಲ. ಅದು ಜನ ತೀರ್ಮಾನ ಕೊಡ್ತಾರೆ. ಅದಕ್ಕೆ ಆ ಕೆಳ ಹಂತಕ್ಕೆ ಹೋಗಿ ನಾನು ಒಬ್ಬ ಮಾಜಿ CM ಆಗಿ ಇವತ್ತು ಸಜ್ಜನ ರಾಜಕಾರಣಂತೆ ಜನ ಎಲ್ಲರೂ ಮಾತಾಡ್ತಾರೆ.
ಅದಕ್ಕೆ ಆ ಕೀಳು ಮಟ್ಟದ ಭಾಷೆ ಬಾರಿಸಲಿಕ್ಕೆ ಮಾತಾಡ್ಲಿಕ್ಕೆ ನನಗೆ ಆಗೋದಿಲ್ಲ. ನೋಡ್ರಿ ನಾನು ಇವತ್ತು ವರಿಷ್ಠರು ಮತ್ತು ಈ ಭಾಗದ ಜನರ ಒಂದು ಆಶಯದಂತೆ ಇಲ್ಲಿ MP ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಮುಂದೆ ನಾನು ಯಾವಾಗ ರಾಜಕಾರಣಕ್ಕೆ ನಾನು ಯಾವುದೇ ಗುರಿ ಇಟ್ಕೊಂಡು ಬಂದಿಲ್ಲ. ಈ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡ್ತೀನಿ. ನಿನ್ನೆ ನೋಡಿ ಅವರು ಅಲ್ಲಿದ್ದರು, ಪ್ರಚಾರಕ್ಕೂ ಬಂದಿದ್ದಾರೆ, ಹಲವಾರು ದೇವಸ್ಥಾನಕ್ಕೆ ಅವರು ಬಂದರು ಮತ್ತು ಅವ್ರ ಸಭೆಯಲ್ಲಿ ಅವ್ರ ಮನೆಯಲ್ಲಿ ಪ್ರಮುಖರು ಕಾರ್ಯಕರ್ತನೂ ಕರೆಸಿದ್ರು. ಅಲ್ಲಿ ಆಗಿದೆ ಅರಬಾವಿಯ ಒಂದು 3-4 ಪ್ರಮುಖ ಕ್ಷೇತ್ರಗಳಲ್ಲಿ ಅವರ ಒಂದು ಹೆಚ್ಚಿನ ರೀತಿಯಂತ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಗೋಕಾಕ ಅರಬಾವಿ ಸಂಪೂರ್ಣವಾಗಿ ಇವತ್ತು ಇಬ್ಬರು ನಾಯಕರುಗಳು ನಮಗೆ ಬೆಂಬಲ ಕೊಡ್ತಾರೆ. ನೋಡಿ, ಒಂದು ಇವತ್ತು ನಾನು ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಇವತ್ತು ಕೆಲಸ ಮಾಡ್ತಿದ್ದೇನೆ. ಅವರ ಪ್ರತಿನಿಧಿಯಾಗಿ ಇವತ್ತು ಬೆಳಗಾವಿ ಇದಕ್ಕೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇವತ್ತು ಮೋದಿಯವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಮತ್ತು ಬೆಂಗಳೂರನ್ನ ಒಂದು ಸುಂದರ ನಗರ ಮತ್ತು ಲೋಕಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಸುಂದರಗೊಳಿಸಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತೀನಿ. ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರಬಹುದು ಅಥವಾ ಎಲ್ಲ ಉದ್ಯೋಗಾವಕಾಶ ಹೆಚ್ಚು ಮಾಡುವಂತಹದ್ದು, ಹೆಚ್ಚು ಕೈಗಾರಿಕೆ ತರಲಿಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ಗೆ ಮತ ಹಾಕುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕನ್ನೋಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಬರ್ತಾರೆ ಎಲ್ಲರೂ ನೋಡ್ರಿ, ಎಲ್ಲ ಇವತ್ತು ಸ್ಟಾರ್ ಪ್ರಚಾರಕರಂತ ಏನು ಇದಾರಲ್ಲ ಎಲ್ಲರಿಗೂ ಆಹ್ವಾನ ಮಾಡಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.